ಮೇಷರಾಶಿ. ಮೇಷರಾಶಿಯವರಿಗೆ ಈಗಾಗಲೇ ನಾವು ನೋಡಿದ ಹಾಗೆ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ ಹಾಗೂ ಕೃತಿಕಾ ನಕ್ಷತ್ರ ಈ ನಕ್ಷತ್ರದವ್ರಿಗೆ ಹೊಸ ವರ್ಷದ ಆರ್ಥಿಕ ಫಲ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ಗಮನಿಸಿ ನೋಡೋಕೆ ಹೋದಾಗ ಮೇಷರಾಶಿಯ ಅವರಿಗೆ ಗುರುಬಲ ಕೂಡ ಮಧ್ಯಮ ಕಾಲದಲ್ಲಿ ಬರ್ತಾ ಇರತಕ್ಕಂಥ ಯೋಗ, ಹೊಸ ಆದಾಯದ ಮೂಲಗಳು ಜಾಸ್ತಿ ಆಗುತ್ತೆ. ಈ ವರ್ಷದಲ್ಲಿ ಮೇಷರಾಶಿಯವರಿಗೆ ಹೊಸ ಆದಾಯದ ಮೂಲಗಳು ಜಾಸ್ತಿ ಆಗುತ್ತೆ. ಹಾಗೆಯೇ ಹೂಡಿಕೆ, ಅಜ್ಞಾನದಿಂದ ಜಾಗೃತಿ ಆಗ್ತೀರಾ, ಯಾಕೆಂದರೆ ಗುರುಬಲ ಬೇರೆ ಬರ್ತಾ ಇದೆ. ಹಾಗೆ ಖರ್ಚುಗಳು ಕೂಡ ಸ್ವಲ್ಪ ಆಗುತ್ತೆ. ಹೊಸ ಶುಭ ಕಾರ್ಯಗಳಾಗ್ಬೋದು, ಮನೆ ಕಟ್ಕೊಳ್ಳೋದಾಗ್ಬೋದು, ಸೈಟ್ ತೊಗೊಳ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗೆ ಕೂಡಿ ಬರ್ತಾ ಇರುತ್ತೆ. ಇನ್ನು ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಪ್ಯಾಕೇಜ್ ಜಾಸ್ತಿ ಆಗ್ತಕ್ಕಂಥದ್ದು, ಹಾಗೆ ಆಕಸ್ಮಿಕವಾಗಿ ಷೇರು ಮಾರ್ಕೆಟಿಂದ ಶುಭ ಆಗ್ತಕ್ಕಂಥ ಯೋಗ. ಗುರು 1ರಿಂದ 2ಕ್ಕೆ ಬಂದಾಗ ಶನಿ 11ರಲ್ಲಿರ್ತಕ್ಕಂಥ ಎರಡೂ ಕೂಡ ಗುರು ಶನಿ ಇಬ್ಬರೂ ಕೂಡ ಇವರಿಗೆ ಶುಭ ಇರತಕ್ಕಂಥದ್ದಾಗಿರೋದ್ರಿಂದ ಆರ್ಥಿಕ ವೃದ್ಧಿ ಆಗ್ತಕ್ಕಂಥ ಯೋಗ. ಈ ವರ್ಷ ಸ್ವಲ್ಪ ಎಲ್ಲೋ ಒಂದು ಕಡೆ ಹೂಡಿಕೆ ಮಾಡ್ತೀರಾ, ಎಲ್ಲೋ ಉಳಿತಾಯ ಮಾಡ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆಸ್ತಿಯನ್ನು ಖರೀದಿ ಮಾಡ್ತಕ್ಕಂಥ ಯೋಗ ಇರುತ್ತೆ. ವಾಹನ ತಗೊಳ್ತಕ್ಕಂಥ ಯೋಗ ಇರುತ್ತೆ. ವ್ಯಾಪಾರ ವಹಿವಾಟಿನಲ್ಲಿ ಲಾಭ ಆಗ್ತಕ್ಕಂಥ ಯೋಗ. ಹಾಗೆಯೇ ಪಾಲುದಾರಿಕೆಯಿಂದ ಶುಭ ಆಗ್ತಕ್ಕಂಥ ಯೋಗ. ಕೇವಲ ಇಲ್ಲಿ ಆರ್ಥಿಕ ಭವಿಷ್ಯ ಮಾತ್ರ ನಿಮಗೆ ಹೇಳ್ತಾ ಇರೋದ್ರಿಂದ ಹಣಕಾಸಿನ ಸ್ಥಿತಿ ಸುಸ್ಥಿತಿ ಇರುತ್ತೆ. ಜಾಗೃತಿಯಿಂದ ನಾವು ದುಂದು ವೆಚ್ಚ ಮಾಡೋಕ್ಕೆ ಹೋದಾಗ, ಕೆಟ್ಟ ಹವ್ಯಾಸಗಳಿಟ್ಕೊಂಡಾಗ, ಹಣಕಾಸನ್ನು ಸುಮ್ಮನೆ ಖರ್ಚು ಮಾಡೋಕ್ಕೆ ಹೋದಾಗ ಆದಾಯ ಇದ್ದರೂ ಕೂಡ ಅದು ವ್ಯರ್ಥ ಆಗುತ್ತೆ. ಆದರೆ ಈ ರಾಶಿಯವರಿಗೆ ಈ ವರ್ಷ ಬಹಳಷ್ಟು ಶುಭದ ಫಲಗಳಿರ್ತಕ್ಕಂಥ ಯೋಗ. ಮಹಿಳೆಯರಿಗೆ ತುಂಬಾ ಆದಾಯ ಬರ್ತಕ್ಕಂಥ ಯೋಗ, ಎಲ್ಲೋ ಒಂದು ಕಡೆ ಬರಬೇಕಾಗಿರ್ತಕ್ಕಂಥ ಹಣ ಬರ್ತಕ್ಕಂಥ ಯೋಗ. ಹಾಗೆ ಈ ಮಹಿಳೆಯರಿಗೆ ಇವತ್ತು ಉದ್ಯೋಗದಲ್ಲಾಗ್ಬೋದು, ವ್ಯಾಪಾರದಲ್ಲಾಗ್ಬೋದು ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಹಾಗೆ ಮಹಿಳೆಯರಿಗೆ ಬಹುಮುಖ್ಯವಾಗಿ ನೋಡೋಕ್ಕೆ ಹೋದಾಗ ಈಗಾಗಲೇ ಹಣಕಾಸು ಎಲ್ಲೋ ಒಂದು ಕಡೆ ಸ್ಟ್ರಕ್ ಆಗಿಬಿಟ್ಟಿರುತ್ತೆ. ಆ ಸ್ಟ್ರಕ್ ಆಗಿರ್ತಕ್ಕಂಥ ಹಣ ಕೂಡ ಬರ್ತಕ್ಕಂಥ ಯೋಗ. ಆದರೆ ಈ ಒಂದು ಮೇಷರಾಶಿಯವರಿಗೆ ಮುಖ್ಯವಾಗಿ ಫೆಬ್ರವರಿ ಮಾಸ, ಹಾಗೆ ಮಾರ್ಚ್ ಮಾಸ, ಹಾಗೆ ಆಗಸ್ಟ್ ಮಾಸದಲ್ಲಿ ಸಾಕಷ್ಟು ಅದೃಷ್ಟಗಳಿದೆ. ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ. ಫೆಬ್ರವರಿ, ಮಾರ್ಚ್ ಮತ್ತು ಆಗಸ್ಟಲ್ಲಿ ನಿಮಗೆ ಹೆಚ್ಚು ಹಣ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇದರಿಂದ ನೀವು ಶುಭ ಕಾರ್ಯ ಮಾಡ್ಕೋತಿರೋ, ಮನೆ ಕಟ್ಕೋತಿರೋ, ಒಟ್ಟಾರೆಯಾಗಿ ಈ ವರ್ಷ ಮೇಷರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಮಂಗಳಿಂದ ಶುಭ ಆಗುತ್ತೆ, ಗುರುವಿನಿಂದ ಶುಭ ಆಗುತ್ತೆ, ಶನಿಯಿಂದ ಶುಭ ಆಗುತ್ತೆ, ಆರ್ಥಿಕ ಸ್ಥಿರತೆ ಇರುತ್ತೆ, ಹೊಸ ಆದಾಯಗಳು ಬರುತ್ತೆ, ಪಿತ್ರಾರ್ಜಿತ ಆಸ್ತಿಯಿಂದ ಶುಭ ಆಗ್ತಕ್ಕಂಥದ್ದು, ಹಳೆಯ ಆಸ್ತಿ ಮಾರಾಟಕ್ಕೆ ಇಟ್ಟಿದ್ದೀರಾ ಅದರಿಂದ ಶುಭ ಆಗ್ತಕ್ಕಂಥ ಯೋಗ, ಸರ್ಕಾರದಲ್ಲಿ ನಿರೀಕ್ಷಿತ ಹಣ ಬರ್ತಕ್ಕಂಥ ಯೋಗ, ಕಾಂಟ್ರಾಕ್ಟ್ದಾರರಿಗೆ ಒಳ್ಳೆಯದಾಗ್ತಕ್ಕಂಥ ಯೋಗ. ಇವತ್ತು ದಿವಸ ಕಾಂಟ್ರಾಕ್ಟ್ ಮಾಡಿಬಿಡ್ತೀರಾ, ಹಣ ಬರಬೇಕು, ಮುಖ್ಯವಾಗಿ ಹಣ ಬರಬೇಕು, ಆ ಹಣ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ವಿದೇಶ ಸಂಪರ್ಕದಿಂದ, ಪಾಲುದಾರಿಕೆಯಿಂದ ಇವೆಲ್ಲವೂ ಕೂಡ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಒಟ್ಟಾರೆ ಇವರಿಗೆ ಶುಭ ಇರುತ್ತೆ. ಆದರೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಇಲ್ಲಿ ಒಂದು ಸ್ವಲ್ಪ ಆರ್ಥಿಕ ಹಿನ್ನಡೆ ಆಗ್ತಕ್ಕಂಥದ್ದು, ಇದನ್ನು ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರಲ್ಲಿ ಸ್ವಲ್ಪ 2024ರಲ್ಲಿ ಕಷ್ಟಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇರೋದ್ರಿಂದ ಈಗ ಕೂಡಿಟ್ಕೊಂಡು ಹೋದರೆ ಅದು ಶುಭ ಕೂಡ ಆಗುತ್ತೆ. ಇದಕ್ಕಿನ್ನೂ ಹೆಚ್ಚು ಏನು ಮಾಡಬೇಕು, ನಮ್ಮ ಹಿಂದೂ ಧರ್ಮ ಸಂಸ್ಕೃತಿಯ ಪ್ರಕಾರ ನೋಡೋಕೆ ಹೋದಾಗ ಈ ರಾಶಿಯವರಿಗೆ ಈ ವರ್ಷದಲ್ಲಿ ಸಾಕಷ್ಟು ಆರ್ಥಿಕ ಯೋಗಗಳಿರ್ತಕ್ಕಂಥದ್ದಾಗಿರೋದ್ರಿಂದ ಇವರು ಒಂದು ಕೆಂಪು ವಸ್ತ್ರ, ತಾಮ್ರದ ಒಂದು ಕುಬೇರ ಯಂತ್ರ ಆಗ್ಬೋದು, ಒಂದು ಶ್ರೀಚಕ್ರ ಆಗ್ಬೋದು, ಕೆಂಪು ವಸ್ತ್ರದಲ್ಲಿ ತೆಗೆದಿಟ್ಟು ಅದನ್ನು ನಿಮ್ಮ ಏನು ವಹಿವಾಟು, ಹಣಕಾಸಿನ ವಹಿವಾಟು ಮಾಡ್ತಕ್ಕಂಥ ಬೀರು ಆಗ್ಬೋದು, ನೀವು ಹಣ ಇಡ್ತಕ್ಕಂಥ ಜಾಗದಲ್ಲಿ ಕೆಂಪು ವಸ್ತ್ರದಲ್ಲಿ ಒಂದು ತಾಮ್ರದ ಒಂದು ಕುಬೇರ ಯಂತ್ರವನ್ನು ಇಟ್ಟು ಪ್ರತಿನಿತ್ಯವೂ ಅದಕ್ಕೆ ಒಂದು ಟಚ್ ಮಾಡಿ ಹೋಗಿದ್ದೆ ಆದರೆ ತುಂಬಾ ಶುಭ ಆಗ್ತಾ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪ್ರತಿನಿತ್ಯ ಓಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ, ಓಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಈ ಮಂತ್ರವನ್ನು ಜಾಸ್ತಿ ಮಾಡಿಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಸೋಮವಾರ ಮತ್ತು ಬುಧವಾರ ಹೆಚ್ಚು ಹಣಕಾಸಿನ ವಹಿವಾಟುಗಳು ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ವರ್ಷ ಇವರಿಗೆ ಆದಾಯ 7 ಇರುತ್ತೆ. ಮೇಷರಾಶಿಯವರಿಗೆ ಆದಾಯ 7 ಇರುತ್ತೆ. ಇನ್ನು ಖರ್ಚಿಗೆ ನೋಡೋಕ್ಕೆ ಹೋದಾಗ ಕೇವಲ 2 ರೂಪಾಯಿ ಇರುತ್ತೆ. 5 ರೂಪಾಯಿಯನ್ನು ಅಂದರೆ 5 ಭಾಗವನ್ನು ತಾವು ಕೂಡಿಡ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಮೇಷರಾಶಿಯವರಿಗೆ ಸಾಕಷ್ಟು ಶುಭ ಫಲಗಳು ಕೂಡ ಈ ವರ್ಷ ಇರತಕ್ಕಂಥ ಸಾಧ್ಯತೆ ಇರುತ್ತೆ.